ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗು ನವರಾತ್ರಿ ಆಚರಣೆಯ ವ್ಲಾಗ್ ಆಗಿರುತ್ತೆ. ಮೊದಲನೇ ದಿನದ ನವರಾತ್ರಿ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು 2ನೇ ದಿನದಿಂದ ಕಂಟಿನ್ಯೂ ವ್ಲಾಗ್ ಆಗಿದೆ. ವ್ಲಾಗಲ್ಲಿ ನವರಾತ್ರಿ 8 ದಿನದ ಆಚರಣೆನ ಹಾಕಿದ್ದೀನಿ. ಸೊ ನಾನು ಇಲ್ಲಿ 2ನೇ ದಿನದಿಂದ ಹಾಕ್ತಿರುವಂಥದ್ದು. ಹಾಗೆ ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರನ್ನ ಪೂಜೆ ಮಾಡಿದ್ವಿ. 2ನೇ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನ ಪೂಜೆ ಮಾಡ್ತಾ ಇರುವಂಥದ್ದು. ಹಾಗೆ ಕಲರು ಕೆಂಪು ಕಲರ್ ಇತ್ತು. ಹಾಗೆ ನೈವೇದ್ಯಕ್ಕೆ ಸಕ್ಕರೆನ ಇಡ್ಬೋದಿತ್ತು. ನಾನು ಹಾಗಾಗಿ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ನೈವೇದ್ಯಕ್ಕೆ ಪಾಯಸ ಮಾಡ್ತಾ ಇದ್ದೆ. ಸೊ ಒಂದೊಂದು ದಿನ ಅಮ್ಮನವರಿಗೆ ಯಾವ ನೈವೇದ್ಯನ ಮಾಡಬೇಕು, ಅದರಲ್ಲಿ ಏನಾದರೂ ಸಿಹಿ ತಿಂಡಿಗಳನ್ನು ಮಾಡಿ ನಾನು ನೈವೇದ್ಯಕ್ಕೆ ಇಡ್ತಾ ಇದ್ದೆ. ನವರಾತ್ರಿಯಲ್ಲಿ ಈ 9 ದಿನಗಳ ಕಾಲ ನವದುರ್ಗೆ ಅವತಾರದಲ್ಲಿರುವ ಅಮ್ಮನವರನ್ನ ಯಾಕಾಗಿ ಪೂಜೆ ಮಾಡ್ತೀವಿ ಅಂತ ಅಂದರೆ, ನಮ್ಮೊಳಗಡೆ ಇರುವಂತಹ ರಾಕ್ಷಸತನನ ದೂರ ಮಾಡಿಕೊಂಡು ಒಳ್ಳೆಯ ಜ್ಞಾನ, ತಾಳ್ಮೆ, ಶಕ್ತಿ, ಹಾಗೆ ಮನೋಶಾಂತಿ, ಆತ್ಮವಿಶ್ವಾಸ, ಹಾಗೆ ಒಳ್ಳೆಯ ಆರೋಗ್ಯ, ಬುದ್ಧಿವಂತಿಕೆ, ಜ್ಞಾನ, ಮೋಕ್ಷ ಇದನ್ನೆಲ್ಲ ಅಮ್ಮನವರ ಪೂಜೆ ಮಾಡೋದ್ರಿಂದ ಸಂಪಾದಿಸ್ಕೊಳ್ಬಹುದು. ಹಾಗಾಗಿ ನವರಾತ್ರಿಯಲ್ಲಿ ಅಮ್ಮನವರ ಪೂಜೆನ ಮಾಡುವಂಥದ್ದು. ನವರಾತ್ರಿಯಲ್ಲಿ ಮೊದಲು 3 ದಿನ ಲಕ್ಷ್ಮಿ ಅವತಾರದಲ್ಲಿ ಪೂಜೆ ಮಾಡ್ತೀವಿ. ಆಮೇಲೆ ಪಾರ್ವತಿ ದೇವಿ ಅವತಾರದಲ್ಲಿ ಪೂಜೆ ಮಾಡ್ತೀವಿ. ಆಮೇಲೆ ಸರಸ್ವತಿ ದೇವಿ ಅವತಾರದಲ್ಲಿ ಪೂಜೆ ಮಾಡ್ತೀವಿ. ಸೊ ಈ ರೀತಿ 3 ದೇವಿಗಳನ್ನ ಒಂದೇ ಹಬ್ಬದಲ್ಲಿ ಪೂಜೆ ಮಾಡೋದು ಎಷ್ಟು ವಿಶೇಷ ಅಲ್ವಾ? ಸೊ ತುಂಬಾನೇ ಖುಷಿ ಆಗುತ್ತೆ. ಇದರಿಂದ ಏನೋ ಹೆಚ್ಚು ಜ್ಞಾನ ಪಡ್ಕೊಂಡ್ವಿ, ಹಾಗೆ ಏನೋ ಹೆಚ್ಚು ಒಂದು ಮನೋಶಾಂತಿನ ಸಂಪಾದಿಸ್ಕೊಂಡ್ವಿ ಅನ್ನೋವಷ್ಟೇ ನನಗೆ ಖುಷಿ ಆಯಿತು. ದಿನನಿತ್ಯ ನಾನು ಪೂಜೆ ಎಲ್ಲ ಆದಮೇಲೆ ಅವತ್ತಿನ ದಿನ ಅಮ್ಮನವರ ಹೆಸರು ಏನಿರುತ್ತೆ ಆ ಹೆಸರನ್ನ 108 ಸಲ ಜಪ ಮಾಡಿ ಧ್ಯಾನ ಮಾಡಿ ಕಂಪ್ಲೀಟ್ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದೆ. ಸೊ ನನಗೆ ಆ ರೀತಿ ಪೂಜೆ ಮಾಡಿದ್ರೇನೆ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಪ್ರತಿದಿನ ಅಮ್ಮನವರ ಅವತಾರ ಏನಿರುತ್ತೆ ಅದೇ ಅವತಾರದ ಶ್ಲೋಕಗಳಿದೆ, 2-3 ಲೈನ್ಗಳಲ್ಲಿದೆ. ಸೊ ಅದನ್ನ ಕೂಡ ನಾವು ಹೇಳ್ಕೊಂಡು ಪೂಜೆ ಮಾಡಬಹುದು. ಪೂಜೆ ಮಾಡಬೇಕಾದ್ರೆ ಲಲಿತಾ ಸಹಸ್ರನಾಮ ಆಡಿಯೋ ಮಾತ್ರ ಕೇಳಿಸ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೆ. ಬಟ್ ಸಂಪೂರ್ಣವಾಗಿ ಫುಲ್ಲಾಗಿ ಲಲಿತಾ ಸಹಸ್ರನಾಮ ನನಗೆ ಹೇಳೋಕೆ ಬರೋದಿಲ್ಲ. ಹಾಗಾಗಿ ನಾನು ಆಡಿಯೋ ಕೇಳ್ಕೊಂಡೆ ಪೂಜೆ ಮಾಡ್ತಾ ಇದ್ದೆ. ಇದು ನವರಾತ್ರಿಯ 3ನೇ ದಿನ. ಇವತ್ತು ಚಂದ್ರಗಂಟ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ಹಾಗೆ ಇವತ್ತಿನ ಬಣ್ಣ ನೀಲಿ ಕಲರ್ ಆಗಿದೆ. ಹಾಗೆ ನವರಾತ್ರಿ ಹಬ್ಬ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಲೇ ಮಕ್ಕಳಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಂಥದ್ದು. ಒಂದಿನ ಎಕ್ಸಾಮ್ ಇದ್ದರೆ ಇನ್ನೊಂದು ದಿನ ರಜೆ ಇರ್ತಾ ಇತ್ತು. ಸೊ ರಜೆ ಯಾವತ್ತು ಇರ್ತಾ ಇತ್ತು ಅವತ್ತು ನಾನು ಬೆಳಗ್ಗೆ ಬೇಗ ಪೂಜೆ ಮಾಡಿಕೊಂಡು ಮತ್ತು ವಿಡಿಯೋಸ್ ಎಲ್ಲ ಬೇಗ ಅಪ್ಲೋಡ್ ಮಾಡೋಕ್ಕಾಗಿ ಮಕ್ಕಳಿಗೆ ಬೇಗ ತಿಂಡಿ ಮಾಡಿಕೊಡ್ಬೇಕಾಗಿತ್ತು. ಸೊ ಅವತ್ತಿನ ದಿನ ಏನಾಗ್ಬಿಡೋದು ಅಂತಂದರೆ ವಿಡಿಯೋಸ್ನ ಎಡಿಟ್ ಮಾಡಿ, ಮಿನಿ ಬ್ಲಾಗೇ ಆಗಿರ್ಬೋದು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಕೆಲವೊಂದು ದಿನ ದೇವಸ್ಥಾನಕ್ಕೆ ಹೋಗಿ ನಾನು ಬಂದು 7 ಗಂಟೆಗೆ ನೈಟ್ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾಕಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅವತ್ತಿನ ದಿನ ಅಮ್ಮನವರ ಪೂಜೆ ಏನಿರುತ್ತೆ ಅವತ್ತೇ ಅಪ್ಲೋಡ್ ಮಾಡಿದ್ರೆ ನೋಡೋರಿಗೂ ಇವತ್ತು ಈ ಪೂಜೆ ಇತ್ತು ಅಂತ ಗೊತ್ತಾಗುತ್ತೆ. ಬಟ್ ನಾನು ಇದೇ ಪೂಜೆನ ನಾಳೆ ಅಪ್ಲೋಡ್ ಮಾಡಿದ್ರೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು 7 ಗಂಟೆ ಆದರೂ ಪರವಾಗಿಲ್ಲ ಅಂತ ಇದೇ ಫಸ್ಟ್ ಟೈಮ್ ನಾನು 7 o'clock ವಿಡಿಯೋಸ್ನ ಅಪ್ಲೋಡ್ ಮಾಡಿರೋದು. ನನಗೆ ಅದಕ್ಕಿಂತ ಮೊದಲು ಅಖಂಡ ದೀಪ ಹಚ್ಚಿರೋದ್ರಿಂದ ದೀಪಕ್ಕೆ ಎಣ್ಣೆ ಎಷ್ಟು ಹಾಕಬೇಕು ಅಂತ ನೋಡಿಕೊಂಡು ಎಣ್ಣೆ ಎಲ್ಲ ಹಾಕಿ, ಹಾಗೆ ದೀಪದ ನೇರದಲ್ಲಿ ಫೋಟೋ ಇಟ್ಟಿರೋದ್ರಿಂದ ಫೋಟೋದ ಮೇಲೆ ಏನಾದರೂ ಹೂ ಇಟ್ಟಿದ್ರೆ ಸೊ ಅದನ್ನು ತೆಗೆದಿಟ್ಬಿಟ್ಟು ಹೋಗಿ ಮಲಗ್ತಾ ಇದ್ದಿದ್ದು. ಮತ್ತು ದೀಪದಲ್ಲಿ ಹೂ ಕಟ್ಟಿದರೆ ಅದನ್ನು ನಿಧಾನಕ್ಕೆ, ಹಾಗೆ ದೀಪದ ಉರಿ ಕೂಡ ಸ್ವಲ್ಪ ಸಣ್ಣಗೆ ಮಾಡಿಬಿಟ್ಟು ಹೋಗಿ ಮಲಗ್ತಾ ಇದ್ದೆ. ಬಟ್ ಫೋಟೋದ ಹೂ ಏನಕ್ಕೆ ತೆಗಿತಾ ಇದ್ದೆ ಅಂದರೆ, ದೀಪದ ನೇರದಲ್ಲಿ ಫೋಟೋ ಹಾಕಿರೋದ್ರಿಂದ ದೀಪದ ಮೇಲೆ ಏನಾದರೂ ಹೂ ಬಿದ್ದು ದೀಪ ಹಾರಿದ್ರೆ ಅಂತ ಅಂದ್ಕೊಂಡು ನಾನು ಹೂವನ್ನು ಮಲಗೋಕ್ಕಿಂತ ಮೊದಲು ಎತ್ತಿಟ್ಬಿಡ್ತಾ ಇದ್ದೆ. ಈ ರೀತಿ ಮಾಡೋದ್ರಿಂದ ದೀಪನ ಆರಿ ಹೋಗ್ದಂಗೆ ಚೆನ್ನಾಗಿ 9 ದಿನಗಳ ಕಾಲ ನೋಡಿ. ನಾರ್ಮಲ್ ಡೇಸ್ ಅಲ್ಲಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ಪೂಜೆ ರೂಮ್ ಮುಂದೆ ನಿಂತ್ಕೊಂಡು ಹಾಗೆ ಒಂದು ನಮಸ್ಕಾರ ಮಾಡಿಕೊಂಡು ದಿನನಿತ್ಯ ಕೆಲಸ ಏನಿತ್ತು, ಮಕ್ಕಳಿಗೆ ಟಿಫನ್ ಮಾಡೋ ಅಂಥದ್ದು ಏನಿರುತ್ತೆ, ಸೊ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವಿ. ಬಟ್ ದೀಪನ ಹಚ್ಚಿರೋದ್ರಿಂದ ಆ ಜ್ಯೋತಿ ಬೆಳಕಲ್ಲಿ ಅಮ್ಮನವರನ್ನ ನೋಡೋಕೆ ಒಂಥರ ಖುಷಿ ಅಂತ ಅನ್ಸುತ್ತೆ. ಅಂದ್ರೆ ನಾನು ಯಾವಾಗ್ಲೂ ಕಳಸ ಇಟ್ಟಿನೇ ಪೂಜೆ ಮಾಡೋ ಅಂಥದ್ದು. ಸೊ ಹಾಗಾಗಿ ಕಳಸ ನೋಡೋಕೆ ಒಂಥರಯಾಗಿ ಕಾಣಿಸ್ತಾ ಇದ್ರು, ತೇಜಸ್ಸಾಗಿದ್ರು. ಸೊ ನಾನು ಅನ್ಕೊಂಡಿದ್ದು ದಿನನಿತ್ಯ ಯಾಕೆ ನಮ್ಮ ಕೈಲಿ ಈ ರೀತಿ ಮಾಡೋಕ್ಕಾಗೋದಿಲ್ಲ, ಒಂದು ಸೈಡ್ ನಾವೇ ಲೇಸಿಯಾಗಿ ಫೀಲ್ ಮಾಡ್ಕೊಂಡು ಬಿಟ್ವಾ ಹೇಗೆ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಬೆಳಗ್ಗೆ ಎದ್ದವಳೋಕ್ಕೆ ಸೋಂಬೇರಿತನ ಮಾಡ್ತೀವಿ. ಸೊ ಅದೇ ಒಂದು ಮೇನ್ ಮುಖ್ಯವಾದಂಥ ಕಾರಣ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಹಬ್ಬ ಆಚರಣೆಗಳನ್ನ ನಮ್ಮ ದೊಡ್ಡವರು ಸುಮ್ಮನೆ ಮಾಡಿ ನಮ್ಮೊಳಗಡೆ ಇರುವಂತಹ ಸೋಂಬೇರಿತನನ ಹೋಗ್ಲಾಡ್ಸೋಕೆ ಅಂತಲೇ ಈ
ರೀತಿ ಹಬ್ಬಗಳೆಲ್ಲ ಆಚರಣೆಗೆ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು. ನಿಜವಾಗ್ಲೂ ಬೆಳಗ್ಗೆ ಬೇಗ ಎದ್ರೆ ಕೆಲಸನೂ ಬೇಗ ಮುಗಿಯುತ್ತೆ, ಆರೋಗ್ಯವಾಗೂ ಇರಬಹುದು. ಸೊ ನಮಗೆ ಕೆಲಸ ಇದೆ, ಅಯ್ಯೋ ಅಷ್ಟು ಕೆಲಸ ಇದೆ ಇಷ್ಟು ಕೆಲಸ ಇದೆ ಅಂತ ಗೊಣಗೋಡೋದು ಕೂಡ ತಪ್ಪುತ್ತೆ ಅಂತ ಅನ್ಕೊಳ್ತೀನಿ. ಗಂಟ ಅಮ್ಮನವರನ್ನ ಪೂಜೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ಅಂತ ನಾನು ಕೇಸರಿ ಮಾಡ್ಕೊಂಡಿದ್ದೆ. ಸೊ ನೈವೇದ್ಯ ಮಾಡೋಕ್ಕಾಗೋದಿಲ್ಲ ಅಂತ ಅಂದರೆ ಅವತ್ತಿನ ದಿನ ಯಾವ ಯಾವ ಅಮ್ಮನವರಿಗೆ ಏನೆಲ್ಲ ಇಷ್ಟ ಪದಾರ್ಥಗಳಿರುತ್ತೆ ಸೊ ಅದನ್ನು ಇಟ್ಟು ಕೂಡ ಪೂಜೆ ಮಾಡ್ಕೊಂಡು. ಹಾಗೆ ಇವತ್ತಿನ ನೈವೇದ್ಯ ಹಾಲಾಗಿರೋದ್ರಿಂದ ಹಾಲಿಂದ ನಾನು ಕೇಸರಿನ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಪುಡಿನ ನಾನು ಲಾಂಗ್ ವಿಡಿಯೋದಲ್ಲೂ ಪೋಸ್ಟ್ ಮಾಡಿದ್ದೀನಿ, ಮಿನಿ ವ್ಲಾಗಲ್ಲೂ ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಪೋಸ್ಟ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಕಮೆಂಟಲ್ಲಿ ಕೇಳಿದ್ರಿ, ಹಾಗಾಗಿ ನಾನು ಈ ವಿಷಯನ ಹೇಳಿದೆ. ಹಾಗೆ ನವರಾತ್ರಿಯನ್ನ ಪಾಂಡಿಚೇರಿಯಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಗೊಂಬೆಗಳನ್ನೆಲ್ಲ ಕೂರಿಸಿ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ರೆ ವಿಷ್ಣುವಿನ 10 ಅವತಾರಗಳು, 10 ಅವತಾರಗಳನ್ನ ಕೂರಿಸಿರ್ತಾರೆ. ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲಕ್ಷ್ಮಿಯ ಅಷ್ಟಲಕ್ಷ್ಮಿ ಅವತಾರಗಳನ್ನ ಕೂರಿಸಿರ್ತಾರೆ, ಪಾರ್ವತಿ ದೇವಿಯ ದುರ್ಗಾ ಮಾತೆ ಅವತಾರಗಳನ್ನ ಕೂರಿಸಿರ್ತಾರೆ. ಸೊ ನೋಡಕ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿ ಮಾಡಿರ್ತಾರೆ. ಅಖಂಡ ದೀಪನ ಹಚ್ಚಿ ಪೂಜೆ ಮಾಡ್ತಾರ ಅಂತ ನನಗೆ ಸರಿ ಗೊತ್ತಿಲ್ಲ, ಬಟ್ ಗೊಂಬೆಗಳನ್ನ ತುಂಬಾ ಚೆನ್ನಾಗಿ ಅಲಂಕಾರವಾಗಿ ಜೋಡಿಸಿ ಪೂಜೆ ಮಾಡ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಇಟ್ಟಿದ್ರು ತುಂಬಾ ಚೆನ್ನಾಗಿ ಜೋಡಿಸಿದ್ರು ಗೊಂಬೆಗಳನ್ನೆಲ್ಲ. ದೇವಸ್ಥಾನದಲ್ಲಿ ದುರ್ಗಾದೇವಿಗೆ ತರಕಾರಿ ಅಲಂಕಾರ ಆಗಿರ್ಬೋದು, ಹಣ್ಣಿನ ಅಲಂಕಾರ ಆಗಿರ್ಬೋದು, ಬಳೆಗಳಿಂದ ಅಲಂಕಾರ ಮಾಡುವಂಥದ್ದು, ಈ ರೀತಿ 9 ದಿನಗಳ ಕಾಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನವರಾತ್ರಿಯ 4ನೇ ದಿನ ಇವತ್ತು ಕೂಷ್ಮಾಂಡ ಅಮ್ಮನವರನ್ನ ಪೂಜಿಸ್ತೀವಿ. ಸೊ ನೈವೇದ್ಯಕ್ಕೆ ಅಂತ ನಾನು ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವತ್ತಿನ ಬಣ್ಣ ಹಳದಿ ಬಣ್ಣ. ಹಾಗೆ ನವರಾತ್ರಿ ಪೂಜೆ ಆಗಿರ್ಬೋದು, ಇಲ್ಲ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ನಾವೆಷ್ಟು ಆಡಂಬರದಿಂದ ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರೋದು. ಇಲ್ಲಿ ಮುಖ್ಯವಾಗಿರುವಂತ ವಿಷಯ ಏನು ಗೊತ್ತಾ, ನಾವು ಎಷ್ಟು ಭಕ್ತಿಯಿಂದ ಧರ್ಮವಾಗಿ ದೀಪ ಹಚ್ಚಿ ಪೂಜೆ ಮಾಡ್ತೀವಿ ಅನ್ನೋದೇ ಮುಖ್ಯವಾಗಿ. ಉದಾಹರಣೆಗೆ ಒಂದು ಚಿಕ್ಕ ಕಥೆನ ಹೇಳ್ತೀನಿ. ಫಂಕ್ಷನ್ಗೆ ಹೋಗಿರ್ತೀವಿ, ತುಂಬ ಗ್ರ್ಯಾಂಡಾಗಿ ಒಂದು ಒಳ್ಳೆ ರೇಷ್ಮೆ ಸೀರೆನ ಹಾಕೊಂಡು ಫಂಕ್ಷನ್ಗೆ ಹೋಗಿದ್ದೀವಿ ಅಂದಮೇಲೆ ಎಲ್ಲರೂ ಕೂಡ ಗ್ರ್ಯಾಂಡಾಗಿ ಒಳ್ಳೆ ಸೀರೆ ಹಾಕೊಂಡೇ ಹೋಗಿರ್ತೀವಿ. ಸೊ ಅಲ್ಲಿ ಒಂದು ಸ್ಟೂಲ್ ಗಲೀಜಾಗಿರುತ್ತೆ. ಆ ಗಲೀಜಾಗಿರೋ ಸ್ಟೂಲ್ ಮೇಲೆ ಯಾರು ಕೂಡ ಕುತ್ಕೊಳ್ಳೋಕೆ ಇಷ್ಟಪಡ್ತಾ ಇರೋದಿಲ್ಲ. ಎಲ್ಲರೂ ಕೂಡ ಚೆನ್ನಾಗಿರೋ ಜಾಗನೇ ಹುಡುಕಿ ನೋಡಿ ಕುತ್ಕೊಳ್ತಾ ಇರ್ತಾರೆ. ಬಟ್ ಎಲ್ಲರೂ ಕೂಡ ಆ ಗಲೀಜಾಗಿರೋ ಸ್ಟೂಲ್ನ ಸೈಡಲ್ಲಿ ಎತ್ತಿಟ್ಬಿಟ್ಟು ಕುತ್ಕೊಳ್ತಾ ಇರ್ತಾರೆ. ಅದೇ ನಾ ಏನು ಕೇಳಿದೆ ಅಂದರೆ, ನಾನು ಮನುಷ್ಯರಾಗಿರೋ ನಾವೇ ನೀಟಾಗಿ ಶುಚಿಯಾಗಿರುವ ಜಾಗನ ಹುಡುಕ್ತಿರ್ಬೇಕಾದ್ರೆ ದೇವರು ಕೂಡ ಹಾಗೆ ಅಲ್ವಾ, ನಮ್ಮೊಳಗೆ ಒಂದು ಶ್ರದ್ಧೆ ಭಕ್ತಿಯಿಂದ ಇರುವಂತಹ ಒಂದು ಭಕ್ತಿನ ನೋಡ್ತಾರೋ ಹೊರತು ಸೊ ಕಲ್ಮಶ ತುಂಬಿರುವಂಥ ಮನಸ್ಸನ್ನ ಹೇಗೆ ತಗೊಳ್ತಾರೆ ಅವರು ಅಲ್ವಾ. ಮನಸ್ಸಿಗೆ ಬಂದಿದ್ದು ಈ ರೀತಿ ಅಂತ ಅನ್ನಿಸ್ತು. ಹಾಗೆ ನವರಾತ್ರಿನ ಯಾರೆಲ್ಲ ಆಚರಣೆ ಮಾಡಿದ್ದೀರಾ, ನಿಮಗೆಲ್ಲ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು, ಸೊ ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಕೇಳಿ ಖುಷಿ ಪಡ್ತೀನಿ. ದಿನನಿತ್ಯ ದೇವ್ರ ಪಾತ್ರೆಗಳನ್ನು ತೊಳೆದು ನಾನು ಪೂಜೆ ಮಾಡೋದಿಲ್ಲ. ನಾನು ನವರಾತ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಕಳಸನ ಹೇಗೆ ಕೂರಿಸಿದ್ದೆ, ಸೊ ವಿಜಯದಶಮಿಲೇ ತೆಗೆಯುವಂಥದ್ದು. ದಿನನಿತ್ಯ ಪೂಜೆ ರೂಮ್ ಕಸ ಗುಡಿಸ್ಕೊಳ್ತೀನಿ. ಸ್ವಲ್ಪ ತುಂಬ ಜಾಸ್ತಿನೇ ಗಲೀಜಾಗಿದೆ ಅಂದರೆ ಫ್ಲೋರ್ನ ಒರೆಸ್ಕೊಳ್ತೀನಿ. ಹೂವೆಲ್ಲ ಬಾಡೋಗಿರೋದನ್ನು ತೆಗೆದು ಗಿಡಕ್ಕೆ ಹಾಕ್ತೀನಿ, ಫ್ರೆಶ್ ಆಗಿರೋ ಹೂಗಳನ್ನ ಮಡಿಸ್ತೀನಿ. ಸೊ ಇಷ್ಟು ದಿನದ ಪೂಜೆ ರೂಮ್ ಕ್ಲೀನಿಂಗು. ಮತ್ತು ತುಂಬ ಪಾತ್ರೆಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತಿರ್ಗಾ ಕಳಸ ಎಲ್ಲ ತೆಗೆದು ಹಿಡಿದು ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಅವತ್ತಿನ ದಿನ ಏನು ನೈವೇದ್ಯ ಮಾಡಿದ್ದೆ ಅದನ್ನು ಇಟ್ಬಿಟ್ಟು ಅಮ್ಮನವರನ್ನು ಪೂಜೆ ಮಾಡ್ತೀನಿ. ಮತ್ತು ಇನ್ನು ಶ್ಲೋಕಗಳೆಲ್ಲ ಹೇಳ್ಕೊಂಡು, ಹಾಗೆ ನಾನು ಪೂಜೆ ರೂಮಲ್ಲಿ ಒಂದು ಶ್ಲೋಕದ ಬುಕ್ಸ್ನ ಇಟ್ಕೊಂಡಿದ್ದೀನಿ. ಬಟ್ ಶ್ಲೋಕದ ಬುಕ್ಸು ತೊಗೊಂಡು ಬಂದು ಇಟ್ಕೊಂಡಿರೋದಲ್ಲ, ನನಗೆ ಗೊತ್ತಿರುವಂಥ ಶ್ಲೋಕನ ಒಂದು ಡೈರಿ ತೊಗೊಂಡು ಇಟ್ಕೊಂಡಿದ್ದೀನಿ. ಡೈರಿಲಿ ಬರೆದು ಇಟ್ಕೊಂಡಿರ್ತೀನಿ. ಸೊ ದಿನನಿತ್ಯ ಪೂಜೆ ಮಾಡಬೇಕಾದ್ರೆ ಆ ಶ್ಲೋಕಗಳನ್ನು ಹೇಳ್ತೀನಿ. ಹಾಗೆ ಮಕ್ಕಳು ಕೂಡ ಆ ಡೈರಿಲಿ ಏನು ಬರೆದು ಇಟ್ಕೊಂಡಿರ್ತೀನಿ ಶ್ಲೋಕನ ಅದನ್ನು ಓದ್ಕೊಂಡು ಅವರು ಕೂಡ ದಿನನಿತ್ಯ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋಗ್ತಾರೆ. ಡೈಲಿ ನಾನು ಬೆಳಗ್ಗೆ ದೀಪ ಹಚ್ಚೋದಿಲ್ಲ, ಲೇಟಾಗಿ ಹೋಗ್ಬಿಡುತ್ತೆ ಪೂಜೆ ಮಾಡೋಕೆ ಅಂತ ಹೇಳಿಬಿಟ್ಟು ಈವ್ನಿಂಗ್ ನಾನು ದೀಪ ಹಚ್ತೀನಿ. ಬೆಳಗ್ಗೆ ಟೈಮು ಮಕ್ಕಳಿಬ್ಬರು ಪೂಜೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಹಾಗೆ ನಾನು ಮನೇಲಿ ಪೂಜೆ ಮುಗಿಸ್ಕೊಂಡು ಈವ್ನಿಂಗ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು ತುಂಬ ಚೆನ್ನಾಗಿ. ದುರ್ಗಾದೇವಿಗೂ ಕೂಡ ತರಕಾರಿ ಅಲಂಕಾರ ಮಾಡಿದ್ರು ಅವತ್ತು, ತುಂಬ ಚೆನ್ನಾಗಿ. ನಾನು ಕೂಡ ನೈವೇದ್ಯ ಇಸ್ಕೊಂಡು ಒಳಗಡೆ ದೇವಸ್ಥಾನಕ್ಕೆ ಹೋದೆ. ಇದು ಶಿವನ ದೇವಸ್ಥಾನ. ಸೊ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಯಾವ ದೇವಸ್ಥಾನ ಅಂತ ಹೇಳಿ. ಶಿವನ ದೇವಸ್ಥಾನ ತುಂಬ ಚೆನ್ನಾಗಿ. ಇಲ್ಲಂತೂ ಚಿಕ್ಕ ಪುಟ್ಟ ದೇವಸ್ಥಾನಗಳು ಯಾವುದೂ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ನಮ್ಮ ಮನೆ ಸುತ್ತಮುತ್ತನೇ. ಸೊ ನಾವಿರುವಂಥ ಊರಲ್ಲಿ 108 ದೇವಸ್ಥಾನಗಳಿದೆ, 108 ದೇವಸ್ಥಾನದ ಕೊಳಗಳಿದೆ. ಸೊ ಇವತ್ತು ದುರ್ಗಾದೇವಿಗೆ ತರಕಾರಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ. ಹಾಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಮತ್ತು ಅಲ್ಲೂ ಕೂಡ ನವರಾತ್ರಿ ಆಚರಣೆ ಮಾಡೋರು ಇರ್ತಾರಲ್ಲ, ಅವರು ದಿನನಿತ್ಯ ದೇವಸ್ಥಾನಕ್ಕೆ ಬಂದು ಶ್ಲೋಕನ ಹೇಳ್ತಾ ಇದ್ರು, ಹೆಣ್ಮಕ್ಳೆಲ್ಲ ಸೇರಿಕೊಂಡು. ತುಂಬ ಚೆನ್ನಾಗಿತ್ತು ಕೇಳೋಕ್ಕೂ.
ಹಾಗೆ ಅಲ್ಲಿಂದ ನಾನು ಅದೇ ದೇವಸ್ಥಾನದ ಕೊಳದ ಹತ್ರ ಹೋಗಿ ಸ್ವಲ್ಪ ಅಲ್ಲೆಲ್ಲ ಸುತ್ತಾಡಿಕೊಂಡು ಮನೆಗೆ ಹೋದೆ. ಸೊ ಈ ಕೊಳ 3 ದೇವಸ್ಥಾನಕ್ಕೆ ಸೇರಿದ್ದಂಥದ್ದು. ಶಿವನ ದೇವಸ್ಥಾನ, ಹಾಗೆ ವಿಷ್ಣು ದೇವಸ್ಥಾನ, ಅಮ್ಮನವರ ದೇವಸ್ಥಾನ, 3 ದೇವಸ್ಥಾನಕ್ಕೂ ಸೇರಿ ಈ ಕೊಳ ಇದೆ. ಸೊ ನಾವು ಇಲ್ಲಿ ರೆಗ್ಯುಲರ್ ಆಗಿ ವಾಕ್ ಬರ್ತಾ ಇರ್ತೀವಿ, ದಿನ ಈವ್ನಿಂಗ್ ವಾಕ್ ಬರುವಂಥ ಜಾಗ ಇದು. ಇವತ್ತು ನವರಾತ್ರಿಯ 5ನೇ ದಿನ. ಇವತ್ತು ಸ್ಕಂದ ಮಾತಾ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ನೈವೇದ್ಯಕ್ಕೆ ನಾನು ರಸಾಯನ ಮಾಡ್ಕೊಳ್ತಾ ಇದ್ದೆ. ಬಣ್ಣ ಹಸಿರಾಗಿತ್ತು. ಸೊ ನಾನು ಇವತ್ತು ನೈವೇದ್ಯನ ಲೇಟಾಗೆ ಮಾಡಿಬಿಟ್ಟೆ, ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇತ್ತಲ್ಲ. ಸೊ ಅವ್ರಿಗೆ ಟಿಫನ್ ಮಾಡಿ ಕೊಟ್ಟು ಆಮೇಲೆ ನಾನು ನೈವೇದ್ಯ ಮಾಡಿ ಪೂಜೆ ಮಾಡ್ತಿರೋ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೇ ಹೂಗಳನ್ನೆಲ್ಲ ತಗೊಂಡು ಬಂದು ನೈಟು ಮಾಲೆ ಮಾಡಿ ಇಟ್ಕೊಂಡೆ. ಸೊ ಒಂದಿನ ಮುಂಚೆನೇ ಬೆಳಗ್ಗೆ ಪೂಜೆಗೆ ಏನೆಲ್ಲ ಬೇಕು ಅಂತ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಗಡಿಬಿಡಿ ಆಗ್ತಾ ಇರುತ್ತೆ. ಸೊ ಇನ್ನೂ ಆ ಕೆಲಸ ಮುಗ್ದಿಲ್ಲ, ಈ ಕೆಲಸ ಮುಗ್ದಿಲ್ಲ. ಒಂದು ಒಳ್ಳೆ ಟೈಮ್ ಇರುತ್ತೆ ಅಲ್ವಾ ಪೂಜೆ ಮಾಡೋಕ್ಕೆ ಅಂತಲೇ, ಒಂದು ಒಳ್ಳೆ ಶುಭ ಟೈಮ್ ಇರುತ್ತೆ. ಅಂಥ ಟೈಮಲ್ಲಿ ಪೂಜೆ ಮಾಡಿ ಮುಗಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಮತ್ತೆ ತಿರ್ಗಾ ಆ ಟೈಮ್ ಹೋಯಿತು ಅಂದರೆ ಸಾಯಂಕಾಲ ಪೂಜೆ ಮಾಡಬೇಕಾಗತ್ತೆ. ಇಲ್ಲ ಅಂದರೆ 10:30ಇಂದ 11 ಗಂಟೆ ಇಲ್ಲ 12 ಗಂಟೆ ಈ ರೀತಿ ಎಲ್ಲ ಟೈಮ್ ಇತ್ತು. ಬಟ್ ನನಗೇನು ಅಂತಂದರೆ ಬೆಳಗ್ಗೆ ಒಂದು 6 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿಬಿಡ್ಬೇಕು ಅನ್ನೋದು ಒಂದು ಮನಸ್ಸು. ಆ ರೀತಿ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಳ್ತೀನಿ. ಇವಾಗಂತೂ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಈ ಮಂತ್ ಮುಗಿದ್ರೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗಂತೂ ಹೂವಿನ ರೇಟು ಬಹಳನೇ ಜಾಸ್ತಿ ಇದೆ. ಸೊ ತುಂಬ ಕಾಸ್ಟ್ಲಿ ಆಗಿತ್ತು ಹೂವಿನ ರೇಟ್ ಅಂತೂ. ಸೊ ಹಾಗೆ ನಾನು ಎಲ್ಲ ಹೂಗಳಲ್ಲೂ ಒಂದು 100 ಗ್ರಾಮ್ ಹೂಗಳನ್ನು ತಗೊಂಡು ಬಂದು ಸೊ ಈ ರೀತಿ ಜೋಡಿಸಿ ಮಾಲೆ ಮಾಡಿ ಇಟ್ಕೊಳ್ತೀನಿ. ಸೊ ಆವಾಗಲೇ ನನಗೆ ಕರೆಕ್ಟ್ ಆಗುತ್ತೆ. ಮತ್ತು ಮನೆಯಲ್ಲೇ ಹೂಗಳು ಬಿಡ್ತಾ ಇದೆ, ಸ್ವಲ್ಪ ಹೂಗಳು ಬಿಡ್ತಾ ಇದೆ. ಸೊ ಅದು ಕೂಡ ಇವಾಗ ನವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಹೂಗಳನ್ನ ಹೊರಗಡೆ ತರ್ತಾ ಇರುವಂಥದ್ದು. ರೆಗ್ಯುಲರ್ ಆಗಿ ಪೂಜೆ ಮಾಡಬೇಕಾದ್ರೆ, ವಾರದ ಪೂಜೆ ಮಾಡಬೇಕಾದ್ರೆ ಮಾತ್ರ 2 ಮಾಲೆಗಳನ್ನ ತರಿಸ್ತೀನಿ, ಹಾಗೆ ಹೂಗಳನ್ನ ತರಿಸ್ತೀನಿ. ಮತ್ತು ದಿನನಿತ್ಯ ಇನ್ನು ಮನೆಯಲ್ಲಿ ಇರುವಂಥ ಹೂಗಳನ್ನ ಪೂಜೆ ಮಾಡೋ ಅಂಥದ್ದು. ಹಾಗೆ ಪೂಜೆ ಎಲ್ಲ ಆದಮೇಲೆ ಪೂಜೆ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಮತ್ತು ಈಗ ದೀಪ ಹಚ್ಚಿಟ್ಟಿರೋದ್ರಿಂದ ಗಾಳಿಲಿ ಆರೋಗ್ಬಿಡುತ್ತೆ ಅನ್ನೋ ಭಯದಲ್ಲೂ ಕೂಡ ನಾನು ಪೂಜೆ ರೂಮ್ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಬರ್ತಾ ಇದ್ದೆ. ಎಲ್ಲ ಆದಮೇಲೆ 3 ದಿನಕ್ಕೊಂದ್ಸಲ ಹುರುಳಿಲಿರೋ ಹೂವೆಲ್ಲ ತೆಗೆದು ಬಿಡ್ತಾ ಇದ್ದೆ. ಸೊ ಇವಾಗ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಅಷ್ಟು ಬಿಸಿಲಿಲ್ಲ ವಾತಾವರಣ, ಸ್ವಲ್ಪ ಮಳೆ ತಂಪಾಗಿರೋದ್ರಿಂದ ಹೂಗಳು ಒಂದು 3 ದಿನದವರೆಗೂ ಸ್ವಲ್ಪ ಫ್ರೆಶ್ ಆಗಿ ಇರ್ತಾ ಇತ್ತು. ಸೊ ಹಾಗಾಗಿ 3 ಡೇಸ್ಗೆ ಒಂದ್ಸಲ ನಾನು ಚೇಂಜ್ ಮಾಡ್ತಾ ಇದ್ದೆ. ಉರುಳಿಯಲ್ಲಿ ಹೂಗಳನ್ನ ಹಾಕಿಡೋಕ್ಕಿಂತ ಮೊದಲು ನಾನು ಜವಾದು ಪೌಡರು ಹಾಗೆ ಪಚ್ಚೆ ಕರ್ಪೂರನ ನೀರಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಹೂಗಳನ್ನು ಹಾಕಿಡ್ತೀನಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ. ಹೂಗಳಿಂದ ಅಲಂಕಾರ ಮಾಡಿ ಇಡೋದ ಮುಖ್ಯ ಕಾರಣ ಏನು ಅಂದರೆ ದೃಷ್ಟಿ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಉರುಳಿಯಲ್ಲಿ ಹೂಗಳಿಂದ ಅಲಂಕಾರ ಮಾಡಿ ಹಾಲಲ್ಲಿ ಇಟ್ಕೊಳ್ತಾರೆ. ಸೊ ಮೇನ್ ಕಾರಣ ಇದೆ. ನವರಾತ್ರಿಯ 5ನೇ ದಿನ ಕಾತ್ಯಾಯಿನಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ಹಾಗೆ ಇವತ್ತಿನ ಬಣ್ಣ ಗ್ರೇ ಕಲರ್ ಆಗಿತ್ತು. ನೈವೇದ್ಯಕ್ಕೆ ಅಂತ ಒಂದು ಬಟ್ಲು ಜೇನನ್ನ ಇಟ್ಟಿದ್ದೆ ನಾನು. ನೈವೇದ್ಯಕ್ಕೆ ಏನು ತಿಂಡಿಗಳನ್ನ ನಾನು ಮಾಡಲಿಲ್ಲ, ಹೊರಗಡೆ ಹೋಗ್ಬೇಕಾಗಿತ್ತು. ದಿನನಿತ್ಯ ಈ ರೀತಿ ಧೂಪ ಹಚ್ಚೋದ್ರಿಂದ ಮನೆ ಫುಲ್ ಆಗಿ ಪಾಸಿಟಿವಿಟಿ ಇರುತ್ತೆ. ಸೊ ತುಂಬಾನೇ ಒಳ್ಳೇದು. ಮತ್ತೆ ಇದರಿಂದ ಗುಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಒಂಥರ ಆ ಸ್ಮೆಲ್ನಲ್ಲಿ ನಮಗೆ ಒಂಥರ ಮೈಂಡು ಸಮಾಧಾನವಾಗಿ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ನಾನು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಇವಾಗ ಹಚ್ಚಿಟ್ಟಿದ್ದೀನಿ ಅಷ್ಟೇನೆ. ಈವ್ನಿಂಗ್ ಟೈಮಲ್ಲಿ ಎವ್ರಿ ಡೇ ಧೂಪಂನ ಹಚ್ಚಿಡ್ತೀನಿ. ನವರಾತ್ರಿಯ 7ನೇ ದಿನ ಕಾಲರಾತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ಅವತ್ತಿನ ಬಣ್ಣ ಆರೆಂಜ್ ಕಲರ್ ಆಗಿತ್ತು. ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು, ಮತ್ತೆ ಜಾಸ್ತಿ ಇದ್ರೇನು ಬೇಗ ಮುಗೀತು. ಯಾಕಂದ್ರೆ ಅನ್ಸಿಕನ್ ಎಕ್ಸಾಮ್ ಮುಗೀತು. ಸ್ವಲ್ಪ ಕೆಲಸ ಎಲ್ಲ ಹೆಲ್ಪ್ ಮಾಡಿಕೊಟ್ಲು ನನಗೆ. ಕ್ಲೀನಿಂಗು ಹಾಗೆ ಹೂವೆಲ್ಲ ಮಾಡಿಸ್ಕೊಡ್ತೀನಿ, ನೀವು ಹೊಸ್ತಿಲ್ಗೆ ರಂಗೋಲಿ ಎಲ್ಲ ಹಾಕಿ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳಿದ್ಲು. ಬಟ್ ಈ ರೀತಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಒಬ್ರು ಹೆಲ್ಪ್ ಮಾಡಿದ್ರೆ ಎಷ್ಟು ಸಂತೋಷ ಆಗ್ಬಿಡುತ್ತೆ ಅಲ್ವಾ, ಬೇಗ ಕೆಲಸ ಮುಗೀತಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ನನಗೂ ಕೂಡ ಅನಿಸಿದ್ದಂಥದ್ದು. ನಾನು ಇವತ್ತು ನೈವೇದ್ಯಕ್ಕೆ ಮೊಸರನ್ನ ಮಾಡ್ಕೊಂಡಿದ್ದೆ. ನಾನು ಕೆಲಸ ಮಾಡೋದನ್ನು ನೋಡಿಬಿಟ್ಟು ಅಮ್ಮ ನಾನೇ ಹೂವೆಲ್ಲ ಕಟ್ಕೊಡ್ತೀನಿ ಅಂತ ಹೇಳಿದ್ಲು. ಬಟ್ ಹೂ ಕಟ್ಟಕ್ಕೆ ಬರೋದಿಲ್ಲ, ಪೋಣಿಸ್ಬೇಕು. ಸೊ ನಾನು ಕೂಡ ಪೋಣಿಸೆ ಹಾಕೋ ಅಂಥದ್ದು, ನಾನು ಕೂಡ ಹೂ ಕಟ್ಟೋದಿಲ್ಲ. ಹಾಗೆ ಸೂಜಿ ದಾರ ತಗೊಂಡು ಪೋಣಿಸಿನೇ ಹೂವು ರೆಡಿ ಮಾಡ್ಕೊಡ್ತೀನಿ. ಈ ಸಲ 10th ಆಗಿರೋದ್ರಿಂದ ನಾನು ಯಾವುದೇ ರೀತಿ ಹೆಲ್ಪಿಗೆ ಕರಿತಾ ಇರಲಿಲ್ಲ. ಬಟ್ ಅವ್ರಿಗೆ ಓದೋದೇ ತುಂಬ ಇರುತ್ತೆ ಅಂತ ಹೇಳಿಬಿಟ್ಟು ನಾನೇ ಕೆಲಸ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿಗೆ ನಾವು ಫೋರ್ಸ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿಕೊಡಿ ಅಂತ ಕೇಳೋದ್ರ ಬದಲು ನಮ್ಮ ಕೆಲಸ ನೋಡಿರೋ ಕೆಲಸನ ನೋಡಿ ಮಕ್ಕಳಿಗೆ ನಾವು ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿ ಅವರಿಗೆ ಬರಬೇಕು. ಹಾಗೆ ಅವಳು ಹೂವೆಲ್ಲ ಕಟ್ಕೊಟ್ಟು ಮತ್ತು ಪೂಜೆ ರೂಮ್ ಎಲ್ಲ ಇವತ್ತು ಫುಲ್ ಕ್ಲೀನ್ ಮಾಡಿಕೊಟ್ಟಿದ್ದೆ ಅವಳೇನೆ, ಹೂವೆಲ್ಲ ಮಾಡಿಸಿ. ಬಟ್ ನಾನು ನೈವೇದ್ಯ ಮಾಡಿ ಪೂಜೆ ಮಾಡಿದ ಮಾತ್ರ ನನ್ನ ಕೆಲಸ. ಹಾಗೆ ಬೆಳಗ್ಗೆ ತಿಂಡಿ ಕೂಡ ದೋಸೆ ಮಾಡಿದ್ದೆ ಇವತ್ತು. ಸೊ ಮಕ್ಕಳಿಗೆಲ್ಲ ಹಾಕೊಟ್ಟು ಹಾಗೆ ನಾನು ಕೂಡ ಬೆಳಗ್ಗೆ ಬೇಗನೆ ತಿಂಡಿ ಮಾಡಿಬಿಟ್ಟೆ. ಈ 9 ದಿನದಲ್ಲಿ ನಾನು ಅಂದ್ಕೊಂಡಿರೋದೇನು ಅಂತಂದರೆ
ಇನ್ಮೇಲೆ ದಿನನಿತ್ಯ ಬೆಳಗ್ಗೆ ಬೇಗ ಟಿಫನ್ ಮಾಡಿಬಿಡಬೇಕು ಅಂತ. ಸೊ ಇದೇ ರೀತಿ ನೆಗ್ಲೆಕ್ಟ್ ಮಾಡಿಕೊಂಡು ಹೆಲ್ತ್ ಇಶ್ಯೂ ಆಯಿತು ನನಗೆ ಸ್ವಲ್ಪ. ಸೊ ಹಾಗಾಗಿ ಇನ್ಮೇಲೆ ಬೆಳಗ್ಗೆ ಬೇಗನೆ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಬ್ಬರನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡು ಒಂದೊಂದು ಸಲ ಮಧ್ಯಾಹ್ನದ ಊಟದ ಟೈಮೇ ಆಗೋಗ್ಬಿಡ್ತಾ ಇತ್ತು. ಸೊ ಮತ್ತೆ ಇನ್ನು ಲೇಟಾಗಿ ಊಟ ಮಾಡಿದರೆ ಇನ್ನು ನೈಟ್ ಊಟ ಮಾಡೋಕ್ಕಾಗೋದಿಲ್ಲ ಅಂತ ಆ ಊಟದ ರೊಟೀನೇ ಚೇಂಜ್ ಆಗೋಗ್ಬಿಡ್ತು ನಂದು. ಸೊ ಈ ರೀತಿ ಮಾಡಿಕೊಂಡು ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ಕೂಡ ಜಾಸ್ತಿ ಆಗೋಯಿತು. ಹಾಗಾಗಿ ಇನ್ಮೇಲೆ ಕರೆಕ್ಟಾದ ಟೈಮ್ನ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನವರಾತ್ರಿಯ 8ನೇ ದಿನ ಇವತ್ತು ಮಹಾಗೌರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಸೊ ಇವತ್ತಿನ ಬಣ್ಣ ನವಿಲ್ ಕಲರ್ ಆಗಿರುತ್ತೆ. ನೈವೇದ್ಯಕ್ಕೆ ನಾನು ತೆಂಗಿನಕಾಯಿ ಹಣ್ಣನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸರಸ್ವತಿ ಪೂಜೆ ಇದ್ದಿದ್ದರಿಂದ ನಾನು ಮಕ್ಕಳ ಕೈಲೇ ಪೂಜೆ ಮಾಡಿಸ್ಬಿಟ್ಟೆ. ಅನ್ಸಿಕನೇ ಪೂಜೆ ಮಾಡಿದ್ಲು. ಅಮ್ಮ ನೀವು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಡಿ, ನಾನೇ ಪೂಜೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೂವೆಲ್ಲ ಮಾಡಿಸ್ಕೊಂಡು ಅವಳೇ ಪೂಜೆ ಮಾಡಿದ್ಲು. ಮಕ್ಕಳು ಬುಕ್ಸ್ ಎಲ್ಲ ಇಟ್ಟು ಹಾಗೆ ಅವ್ರ ಸ್ಟಡಿ ರೂಮಲ್ಲಿ ಚಿಕ್ಕದಾಗಿ ಒಂದು ಸರಸ್ವತಿ ವಿಗ್ರಹನ ಇಟ್ಕೊಂಡಿದ್ದಾರೆ. ಸೊ ಅದನ್ನು ತಂದು ಪೂಜೆ ಮಾಡಿದ್ರು ಮಕ್ಕಳಿಬ್ರು. ಸರಸ್ವತಿ ವಿಗ್ರಹನ ಮನೆಗೆ ತಂದು ಸುಮಾರು 10 ವರ್ಷ ಆಯಿತು. ಅನ್ಸಿಕನ್ಗೆ ಮೊದಲು ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ತಗೊಂಡು ಬಂದಿದ್ದಂಥದ್ದು. ತಮಿಳ್ನಾಡಲ್ಲಿ ಸರಸ್ವತಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿದ್ವಿ. ಬಟ್ ಯಾವ ಊರು ಯಾವ ದೇವಸ್ಥಾನ ಅಂತ ಮರೆತು ಬಿಟ್ಟಿದ್ದೀನಿ. ಸುಮಾರು ವರ್ಷ ಆಯ್ತಲ್ವಾ. ಸೊ ಹಾಗಾಗಿ ಮರೆತು ಬಿಟ್ಟಿದ್ದೀನಿ. ಆವಾಗ ತಗೊಂಡು ಬಂದಿರೋ ಅಂಥದ್ದು ಈ ವಿಗ್ರಹ. ಸೊ ಹಾಗೆ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಅಡುಗೆನ ಪ್ರಿಪೇರ್ ಮಾಡಿ ವಿಗ್ರಹನ ಅವ್ರ ಸ್ಟಡಿ ರೂಮಲ್ಲಿ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಂಡಿದ್ದಾರೆ. ಸೊ ಅವತ್ತಿಂದ ಇಲ್ಲಿವರೆಗೂ ಅವರೇ ಕಾಪಾಡ್ಕೊಂಡು ಬಂದಿದ್ದಾರೆ. ನವರಾತ್ರಿಯ 9ನೇ ದಿನ ಸಿದ್ಧಿದಾತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ಇವತ್ತಿನ ಬಣ್ಣ ಪಿಂಕ್ ಕಲರ್. ನೈವೇದ್ಯಕ್ಕೆ ಅಂತ ನಾನು ಕಡಲೆಕಾಳು ಉಸ್ಲಿನ ಮಾಡ್ಕೊಂಡಿದ್ದೀನಿ. ಹಾಗೆ ಅಖಂಡ ದೀಪವನ್ನ ಹೇಗೆ ಶಾಂತ ಮಾಡೋದು ಅಂತ ಅಂದ್ರೆ ನವರಾತ್ರಿಯ 9ನೇ ದಿನ ಆಯುಧ ಪೂಜೆ ದಿನ ಅಖಂಡ ದೀಪವನ್ನು ಉರಿಯೋಕೆ ಬಿಟ್ಟು ಅವತ್ತಿನ ನೈಟು ದೀಪಕ್ಕೆ ಎಣ್ಣೆ ಹಾಕೋ. ವಿಜಯದಶಮಿ ದಿನ ಅಖಂಡ ದೀಪವನ್ನು ತೆಗೆದು ನಾನು ಕಳಸ ಎಲ್ಲ ತೆಗೆದು ಮತ್ತು ರೆಗ್ಯುಲರಾಗಿ ಹೇಗೆ ಪೂಜೆ ಮಾಡ್ಕೊಳ್ತಾ ಇದ್ದೆ ಹಾಗೆ ಅದೇ ರೀತಿಯಲ್ಲಿ ನಾನು ಪೂಜೆ ಮಾಡ್ತೀನಿ. ಸೊ ಅಖಂಡ ದೀಪಕ್ಕೆ ನೈಟು ಮಲಗೋಕ್ಕಿಂತ ಮೊದಲು ಎಣ್ಣೆನ ಹಾಕಲಿಲ್ಲ ಅಂದರೆ ತಾನವಾಗಿ ಶಾಂತವಾಗಿರುತ್ತೆ. ಸೊ ಈ ರೀತಿ ದೀಪನ ಶಾಂತ ಮಾಡ್ಕೊಳ್ಬಹುದು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ 9 ದಿನದ ನವರಾತ್ರಿ ವೈಭವ ಹೇಗೆ ಅನ್ನಿಸ್ತು, ಹೇಗೆ ಆಚರಣೆ ಮಾಡಿದ್ದೀನಿ, ಸೊ ಕಮೆಂಟಲ್ಲಿ ಹೇಳಿ. ಹಾಗೆ ನೀವೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ and subscribe my channel.